ಇನ್ ಮುಂದೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಅಲ್ಲ 1,800 ರೂಪಾಯಿ ಬರುತ್ತಂತೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರ ಅಕೌಂಟ್ ಇಂದ ಹಣ ವಾಪಸ್ ಕೂಡ ಹೋಗ್ತಾ ಇದೆ ಅಂತೆ. ವೀಕ್ಷಕರೇ, ಮೂರನೇದಾಗಿ 27ನೇ ಕಂತು ಹಣ ಕೂಡ ರಿಲೀಸ್ ಆಗಿದೆ. ನಿಮ್ಮ ಅಕೌಂಟ್ಗೆ ಹಣ ಯಾವಾಗ ಬರುತ್ತೆ? ಈ ಎಲ್ಲಾ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲಾ ಕೂಡ ವಿಡಿಯೋದಲ್ಲಿ ಹೇಳಿದ್ದೇವೆ. ಸೊ ವೀಕ್ಷಕರೇ, ಗೃಹಲಕ್ಷ್ಮಿಯವರು ಕೂಡ ನೀವಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಇದೇ 6ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬೈಕು ಕಾರ್ ಇದ್ರೆ ಪೆಟ್ರೋಲ್ ಬೆಲೆ ಏರಿಕೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಹೌದು, ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ₹1 ತೆರಿಗೆ ಹಾಕಬಹುದು ವೀಕ್ಷಕರೇ. ಮತ್ತೆ ಮದ್ಯದ ಬೆಲೆ ಕೂಡ ಏರಿಕೆ ಆಗಬಹುದು. ಎದಕ್ಕಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಆರ್ಥಿಕ ಇಲಾಖೆಗೆ ಹಣ ಕ್ರೋಢೀಕರಿಸುವುದು ಕಷ್ಟಕರವಾಗಿದೆ. ಮದ್ಯದ ಬೆಲೆ ಕೂಡ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಬಂಗಾರ ಬೆಳ್ಳಿ ದರ ಏರಿಕೆ ಆಗಬೇಕಿತ್ತು, ಹೊರತು ಈಗ ಇಳಿಕೆ ಆಗಲು ಪ್ರಾರಂಭವಾಗಿದೆ ವೀಕ್ಷಕರೇ. ಇಸ್ರೇಲ್ ಇರಾನ್ ನಡುವೆ ಯುದ್ಧ ಕೂಡ ಪ್ರಾರಂಭವಾಗಿದೆ. ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿ ದರ 2 ಲಕ್ಷ ರೂಪಾಯಿ, ಬೆಳ್ಳಿ 4 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಎಲ್ಲಾ ಲೆಕ್ಕಾಚಾರ ಬುಡಕೆಳಗಾಗಿದೆ. ಎಲ್ಲಾ ಕೂಡ ರೇಟ್ ಅಲ್ಲಿ ಇಳಿಕೆ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ ವೀಕ್ಷಕರೇ, ನಿಮಗೆ ಹತ್ರ ಬೈಕು ಕಾರ್ ವಾಹನ ಇದ್ರೆ, ಡ್ರೈವಿಂಗ್ ಲೈಸೆನ್ಸ್ ಕೂಡ ನೀವು ಹೊಂದಿದ್ರೆ ಇನ್ ಮುಂದೆ ಹೊಸ ನಿಯಮ ಕೂಡ ಶುರುವಾಗ್ತಾ ಇದೆ. ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮಗೆ ಭಾರಿ ಒಂದು ಶಿಕ್ಷೆ ಕೂಡ ಆಗ್ಬಹುದು. ಹೌದು, ಎದಕ್ಕಂದ್ರೆ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗಬಹುದು ವೀಕ್ಷಕರೇ. ಈ 3-4 ತಪ್ಪು ಮಾಡಿದ್ರೆ ನಿಮ್ಮ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗಬಹುದು, ಎಚ್ಚರವಾಗಿರಿ. ಮತ್ತು ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಕೂಡ ನೀವಾಗಿದ್ರೆ ರಾಜ್ಯ ಸರ್ಕಾರದಿಂದ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್. ಇವರಿಗೆ ಗ್ಯಾರಂಟಿ ಕೊಡೋದೇ ಬೇಡ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು, ಉಚಿತ ಬಸ್ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು, ಈ ತರ ಈಗಾಗಲೇ ಒಂದು ಚರ್ಚೆಗಳು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಲ್ಲಿ ನಡೀತಾ ಇದೆ. ಎಲ್ಲಾ ಕೂಡ ಈ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತಾಡೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ಸಿಹಿ ಸುದ್ದಿ, ಒಂದು ಹೊಸ ನಿಯಮ ಪ್ರಾರಂಭವಾಗ್ತಾ ಇದೆ. ಸೊ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಗೃಹಲಕ್ಷ್ಮಿಯವರು ವಿಡಿಯೋಗೆ ಲೈಕ್ ಮಾಡಿದ್ರೆ ನಮಗೂ ಕೂಡ ತುಂಬಾ ಉತ್ಸಾಹ ಬರುತ್ತೆ ವಿಡಿಯೋ ಮಾಡೋದಕ್ಕೆ. ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ನಿಮಗೂ ಕೂಡ 26ನೇ ಕಂತು ಹಣ ಬಂದಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಸೊ ವೀಕ್ಷಕರೇ, ನಿಮ್ಮ ಅಕೌಂಟ್ಗೆ ಎಷ್ಟು ಕಂತು ಹಣ ಇನ್ನು ಬರೋದು ಬಾಕಿ ಇದೆ, ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಸಿಗಲಿದೆ. ಮೊದಲಿಗೆ ಇಲ್ಲಿ ಒಟ್ಟು ಗೃಹಲಕ್ಷ್ಮಿಯರಿಗೆ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮೊದಲಿಗೆ 2,000 ರೂಪಾಯಿ ಬದಲಾಗಿ 1,800 ರೂಪಾಯಿ ಹಣ ಎದಕ್ಕೆ ಕೊಡ್ತಾ ಇದ್ದಾರೆ, 200 ರೂಪಾಯಿ ಎದಕ್ಕೆ ಕಟ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೇಕು. ಇನ್ನು ಎರಡನೇದಾಗಿ 3 ಲಕ್ಷ ರೂಪಾಯಿವರೆಗೂ ಹಣ ಗೃಹಲಕ್ಷ್ಮಿಯರಿಗೆ ಸಿಗುತ್ತೆ ಇನ್ ಮುಂದೆ. ಅದು ಕೂಡ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ. ಅದು ಯಾವ ತರ ಪಡ್ಕೋಬೇಕಂತಾನು ಕೂಡ ಹೇಳಿದ್ದೇವೆ. ಇನ್ನು 27ನೇ ಕಂತು ಹಣ ಕೂಡ ರಿಲೀಸ್ ಆಗಿದೆ, ಅದ್ರ ಬಗ್ಗೆನೂ ಅಪ್ಡೇಟ್ ಬಂದಿದೆ. ಇನ್ನು 4ನೇದಾಗಿ ವೀಕ್ಷಕರೇ, ಇಂಥ ಗೃಹಲಕ್ಷ್ಮಿ ಅಕೌಂಟ್ ಇಂದ ಹಣ ವಾಪಸ್ ಹೋಗ್ತಾ ಇದೆ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ 1,800 ರೂಪಾಯಿ ಎದಕ್ಕೆ ಕೊಡ್ತಾರೆ, 2,000 ರೂಪಾಯಿ ಬದಲಾಗಿ 200 ರೂಪಾಯಿ ಎದಕ್ಕೆ ಕಟ್ ಆಗ್ತಾ ಇದೆ? ಹಾಗಾದ್ರೆ ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಸಹಕಾರ ಸಂಘ ಓಪನ್ ಆಗ್ತಾ ಇದೆ ಅಂತೆ. ಅಂದ್ರೆ ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ಗೃಹಲಕ್ಷ್ಮಿಯವರು ಸದಸ್ಯರಾಗಬೇಕಂದ್ರೆ ಪ್ರತಿ ತಿಂಗಳು 200 ರೂಪಾಯಿ, ಹಾಗೆ 6 ತಿಂಗಳು ಅಂದ್ರೆ 1,200 ರೂಪಾಯಿ ಸರಾಸರಿ ಆ ಒಂದು ಬ್ಯಾಂಕ್ ನಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಹೀಗಾಗಿ ಗೃಹಲಕ್ಷ್ಮಿಯರ ಅಕೌಂಟ್ ಇಂದಲೇ 200 ರೂಪಾಯಿ ನಿಮ್ಮ ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ನಿಮ್ಮ ಹೆಸರಿನಲ್ಲಿಯೇ ಡೆಪಾಸಿಟ್ ಅನ್ನ ಮಾಡಲಾಗುತ್ತೆ. ಈ ಮೂಲಕ ನೀವು 1,250 ರೂಪಾಯಿ ಎಕ್ಸ್ಟ್ರಾ ಇಲ್ಲಿ ಡೆಪಾಸಿಟ್ ಮಾಡೋದ್ರ ಮೂಲಕ, ಅಂದ್ರೆ 1,250 ರೂಪಾಯಿ ಗೃಹಲಕ್ಷ್ಮಿ ಸದಸ್ಯರಾಗಲು ಇದು ಒಂದು ಪ್ಲಾಟ್ಫಾರ್ಮ್ ಫೀಸ್ ಅಂತ ಬರುತ್ತೆ. ಇಲ್ಲಿ 250 ರೂಪಾಯಿ ಮಾತ್ರ ಫೀಸು, 1,000 ರೂಪಾಯಿ ನಿಮ್ದು ಡೆಪಾಸಿಟ್ ಸೇಫ್ ಆಗಿರುತ್ತೆ. ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ಸರಾಸರಿ ನೀವು 200 ರೂಪಾಯಿ ಹಾಗೆ 6 ತಿಂಗಳು ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ನಂತರ 7ನೇ ತಿಂಗಳ 8ನೇ ತಿಂಗಳ ನಿಮಗೆ 30,000 ರೂಪಾಯಿಂದ ಹಿಡಿದು 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಈ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಇಂದಲೇ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿ ಗ್ಯಾರಂಟಿ ಕೂಡ ಬೇಡ, ಎದಕ್ಕಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣನೇ ಇದಕ್ಕೆ ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಇದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮಾತ್ರ ಯೋಜನೆ ಆಗಿದೆ. ಈಗ ಬೇರೆ ಮಹಿಳೆಯರು ಬೇಕು ಅಂದ್ರೆ ಸಿಗಲ್ಲ. ಸೊ ವೀಕ್ಷಕರ, ರಾಜ್ಯ ಸರ್ಕಾರದಿಂದ ಇದು ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ಯೋಜನೆ ಅಂತಾನೆ ಹೇಳ್ಬಹುದು. ಸೊ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿಯವರು ಇದರಲ್ಲಿ 200 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮ್ಮ ಒಂದು 2,000 ರೂಪಾಯಿ ಹಣ ಬರುತ್ತಲ್ಲ, ಅದರಲ್ಲಿ ನೀವು 200 ರೂಪಾಯಿ ಕೊಟ್ರೆ 1,800 ರೂಪಾಯಿ ನಿಮಗೆ ಉಳಿಯುತ್ತೆ. ಹೀಗಾಗಿ ಯಾರೆಲ್ಲ ಇದರಲ್ಲಿ ಸದಸ್ಯರಾಗ್ತಾರೆ ನೋಡಿ, ಅವರ ಒಂದು ಅಕೌಂಟ್ ಇಂದ 200 ರೂಪಾಯಿ ಸರ್ಕಾರವೇ ಮೈನಸ್ ಮಾಡಿ ಗೃಹಲಕ್ಷ್ಮಿ ಬ್ಯಾಂಕ್ಗೆ ಡೆಪಾಸಿಟ್ ಮಾಡುತ್ತೆ. ಹೀಗಾಗಿ ನಿಮಗೆ 1,800 ರೂಪಾಯಿ ಕೈಯಲ್ಲಿ ಬರುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ ಈ ಒಂದು 200 ರೂಪಾಯಿ ನೀವು ಕೊಡೋದ್ರಿಂದ ನಿಮ್ಮ ಒಂದು ಹಣ ಸೇಫ್ ಆಗಿರುತ್ತೆ ವೀಕ್ಷಕರೇ. ಮುಂದೆ ನೀವು ಏನಾದ್ರೂ ವಿಡ್ರಾಲ್ ಮಾಡ್ತೀರಾ ಅಂದ್ರೆ ಅದನ್ನ ಮಾಡಬಹುದು. ಏನೂ ಕೂಡ ಹಣ ನಿಮ್ದು ಎಲ್ಲೂ ಕೂಡ ಹೋಗಲ್ಲ. ನಿಮ್ಮ ಹೆಸರಿನಲ್ಲಿ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ನಿಮ್ಮ ಹೆಸರಿನಲ್ಲಿ ಸೇಫ್ ಆಗಿ ಭದ್ರತೆಯಾಗಿ ಠೇವಣಿ ಇಡಲಾಗುತ್ತಂತೆ. ಈ ಒಂದು ಯೋಜನೆಯಿಂದ ನಿಮಗೆ 30,000 ಹಿಡಿದು 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ಬಹುದು. ಇನ್ನು ಎರಡನೇದಾಗಿ ಯಾರ ಅಕೌಂಟ್ ಇಂದ ಹಣ ವಾಪಸ್ ಹೋಗಲು ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ ಈಗ 2.5 ವರ್ಷ ಆಗೋಕ್ ಬಂದಿದೆ ವೀಕ್ಷಕರೇ. ತುಂಬಾ ಮಹಿಳೆಯರು ಅಂದ್ರೆ ಗೃಹಲಕ್ಷ್ಮಿಯವರು ಮೃತಪಟ್ಟಿದ್ದಾರೆ. ಹೌದು, 50,000ಕ್ಕೂ ಹೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿಯವರು ಮೃತಪಟ್ಟಿರಬಹುದು. ಹೀಗಾಗಿ ಮೃತಪಟ್ಟವರ ಅಕೌಂಟ್ಗೆ ಸರ್ಕಾರ ಹಣ ಹಾಕ್ತಾನೆ ಹೋಗಿದೆ. ಆ ಒಂದು ಹಣ ಬೇರೆಯವರು ತಗೋತಾನೆ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಸರ್ಕಾರದ ಲೆಕ್ಕಾಚಾರ ಡೇಟಾಬೇಸ್ ನಲ್ಲಿ ಈಗ ಗೊತ್ತಾಗಿದೆ,
ಕೋಟಿ ಕೋಟಿ ಹಣ ಗೃಹಲಕ್ಷ್ಮಿ ಹಣದ್ದು ಮೃತಪಟ್ಟವರ ಅಕೌಂಟ್ಗೆ ಹಣ ಹೋಗಿದೆ ಅಂತೆ. ಸೊ ಅದನ್ನ ಈಗ ವಾಪಸ್ ತಗೋತಾರೆ, ಅಂದ್ರೆ ಆ ಒಂದು ಅಕೌಂಟ್ ಇಂದ ಹಣವನ್ನ ವಸೂಲಿ ಕೂಡ ಮಾಡಲಾಗುತ್ತೆ ವೀಕ್ಷಕರೇ. ಇನ್ನು ಮೂರನೇದಾಗಿ 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದೆ. ಇದೇ ಒಂದು 12-13ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರಿಗೆ ಮತ್ತೆ 27ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ. ಇದು ಕೂಡ ಒಂದು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ಬಜೆಟ್ ಕೂಡ ಪ್ರಾರಂಭವಾಗ್ತಾ ಇದೆ. ಕರ್ನಾಟಕ ಸರ್ಕಾರದ ಬಜೆಟ್ ಇದೇ ಮಾರ್ಚ್ 6ನೇ ತಾರೀಕಿಗೆ ಪ್ರಾರಂಭವಾಗ್ತಾ ಇದೆ ವೀಕ್ಷಕರೇ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಬಜೆಟ್ ನಲ್ಲಿ ಹೊಸ ಒಂದು ಘೋಷಣೆ ಕೂಡ ಮಾಡಬಹುದು. ಅಂದ್ರೆ ಇಲ್ಲಿ ಮೊದಲಿಗೆ ಶಾಕಿಂಗ್ ನ್ಯೂಸ್ ಬಗ್ಗೆ ಹೇಳೋದಾದ್ರೆ, ಬಜೆಟ್ ನಲ್ಲಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಒಂದು ಕಡೆಗೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟವಾಗ್ತಾ ಇದೆ. ಇನ್ನೊಂದು ಕಡೆಗೆ ಬಜೆಟ್ ನಲ್ಲಿ ಈ ಬಾರಿ ಪೆಟ್ರೋಲ್ ಡೀಸೆಲ್ ಮೇಲೆ ₹1 ಸೆಸ್ ವಿಧಿಸಲು ಇದೀಗ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈ ಮೂಲಕ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಅಂತಾನೆ ಹೇಳ್ಬೋದು. ಇಲ್ಲಿ ಗ್ಯಾರಂಟಿ ಯೋಜನೆಗಳು ಸೃಷ್ಟಿಸಿದ ಆರ್ಥಿಕ ಹೊರೆ ಒಂದು ಕಡೆ ಆದ್ರೆ, ಸಂಪನ್ಮೂಲ ಕ್ರೋಢೀಕರಣ ಇಲಾಖೆಗೆ ನೀಡಿದ್ದ ರಾಜಸ್ವ ಸಂಗ್ರಹಣೆ ಗುರಿ ಈಗಾಗಲೇ ಅತಿಯಾಗಿದೆ. ಹೀಗಾಗಿ ಹೊಸ ಆದಾಯದ ಮೂಲಗಳನ್ನ ಅರಸೋದು ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯವಾಗಿದೆ. ಹೀಗಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಹೆಚ್ಚುವರಿ ಮಾರಾಟ ತೆರಿಗೆ ಹಾಕೋದು ಅನಿವಾರ್ಯವಾಗುವ ಸಾಧ್ಯತೆ ಇದೆ. ಆದ್ರೆ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಬಂದಿಲ್ಲ. ಅಧಿಕೃತ ಘೋಷಣೆ ಯಾವಾಗ ಬರುತ್ತೆ? ಮಾರ್ಚ್ 6ನೇ ತಾರೀಕಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಓದುವಾಗನೇ ಬರುತ್ತೆ. ಈಗ ಮತ್ತೊಂದು ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಎಣ್ಣೆ ಬೆಲೆ ಕೂಡ ಏರಿಕೆ ಮಾಡಬಹುದು, ಬಜೆಟ್ ನಲ್ಲಿ ಎಣ್ಣೆ ದರ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಕೂಡ ಅಧಿಕೃತವಾಗಿ ಬಂದಿಲ್ಲ. ಆದ್ರೂ ಕೂಡ ರಾಜ್ಯದ ಮಧ್ಯಪ್ರಿಯರಿಗೆ ಈ ಬಾರಿ ಬಜೆಟ್ ನಲ್ಲಿ ಮತ್ತೆ ಸರ್ಕಾರ ಕಿಕ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಲಕ್ಷಾಂತರ ಕೋಟಿ ಹಣ ಬೇಕು. ಈ ಒಂದು ಹಣ ಕ್ರೋಢೀಕರಿಸಬೇಕಂದ್ರೆ ಅಬಕಾರಿ ಸುಂಕವನ್ನ ಏರಿಕೆ ಮಾಡಿದ್ರೆ ಈ ಒಂದು ಹಣ ಕ್ರೋಢೀಕರಬಹುದು. ಹೀಗಾಗಿ ಮಾರ್ಚ್ 6ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ನಲ್ಲಿ ಮದ್ಯದ ಬಾಟಲಿಗಳ ದರವನ್ನ 10% ವರೆಗೂ ಏರಿಕೆ ಮಾಡೋ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಆದ್ರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಹಾಗಾದ್ರೆ ಮದ್ಯಪ್ರಿಯರಿಗೆ ಶಾಕ್ ಕೊಡ್ತಾರೋ ಇಲ್ವೋ ಎಲ್ಲ ಕೂಡ ನಾವು ಕಾದು ನೋಡ್ಬೇಕು. ಮಾರ್ಚ್ 6ನೇ ತಾರೀಕಿಗೆ ಯಾರಿಗೆ ಜೇಬಿಗೆ ಕತ್ತರಿ ಬೀಳುತ್ತೆ, ಯಾರಿಗೆ ಹೊಸ ಯೋಜನೆಗಳು ಜಾರಿ ಆಗುತ್ತೆ, ಅದು ಕೂಡ ನಾವು ನೋಡ್ಬೇಕಾಗುತ್ತೆ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಸಲೀಸಾಗಿ ನಡಿಬೇಕಂದ್ರೆ ಅನರ್ಹರನ್ನ ತೆಗೆದು ಹಾಕ್ಬೇಕು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈಗಾಗಲೇ ಗ್ಯಾರಂಟಿ ನೀಡೋ ಬದಲು ಫಲಾನುಭವಿಗಳನ್ನ ವರ್ಗೀಕರಣ ಮಾಡಬೇಕು. ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆಯಲ್ಲಿ ಬಳಕೆ ಆಧಾರಿತ ಮಿತಿ ಹಾಕಬೇಕು ಅಂತ ಹೇಳಲಾಗ್ತಾ ಇದೆ. ಇನ್ನು ಉಚಿತ ಪ್ರಯಾಣಕ್ಕೆ ಮಿತಿ ಹಾಕಬೇಕು. ಅಂದ್ರೆ ಆ ಒಂದು ಬಸ್ಗಳ ಸಂಚಾರ ಸಿಟಿ ಲಿಮಿಟ್ ಅಲ್ಲಿ ಮಾಡಬೇಕು ಅಂತಾನು ಕೂಡ ಒಂದು ಪ್ರಸ್ತಾವನೆ ಖಾಸಗಿ ಬಸ್ ಸಂಚಾರರು ಹೇಳಿದ್ದಾರೆ, ಈ ತರ ಮಾಡಿ ಅಂತ. ಆದ್ರೆ ಸರ್ಕಾರ ಇನ್ನೂ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹೀಗಾಗಿ ಉಚಿತ ಪ್ರಯಾಣಕ್ಕೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದ್ರ ಮೂಲಕ ಅನರ್ಹರನ್ನ ಇಲ್ಲಿ ಕೈ ಬಿಡಬಹುದು. ಆರ್ಥಿಕವಾಗಿ ಸಬಲರಾಗಿರೋರು ಅಂದ್ರೆ ಶ್ರೀಮಂತರು ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ರೆ ಗ್ಯಾರಂಟಿ ಬಿಟ್ಟು ಕೊಡುವಂತೆ ಕೋರುವುದು, ಗಿವ್ ಇಟ್ ಅಪ್ ಅಂತ ಒಂದು ಯೋಜನೆ ಕೂಡ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ವೀಕ್ಷಕರೇ, ಇದೆಲ್ಲ ಕೂಡ ಬಜೆಟ್ ನಲ್ಲಿ ಅಧಿಕೃತವಾಗಿ ಅಂತಿಮವಾಗಿ ಬರುತ್ತೆ. ಗ್ಯಾರಂಟಿ ಪಥ ಪ್ರಗತಿ ರಥ ಅಂತಾನೆ ಹೇಳ್ಬೋದು. ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಈಗ ನಿರೀಕ್ಷೆ ಕೂಡ ಹೆಚ್ಚಳವಾಗಿದೆ, ಕುತೂಹಲ ಅಂತಾನೆ ಹೇಳ್ಬೋದು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನೀವು ಕೂಡ ಬೈಕು, ಕಾರು, ಆಟೋ, ರಿಕ್ಷಾ, ಲಾರಿ ಏನೇ ಹೊಂದಿದ್ರು ಕೂಡ ಇನ್ಮೇಲೆ ಗ್ರೇಡ್ ಆಧಾರಿತ ಡ್ರೈವಿಂಗ್ ಲೈಸೆನ್ಸ್ ಬರಲಿದೆ ಅಂತೆ. ಇನ್ ಮುಂದೆ ನಿಮ್ಮ ಹತ್ರ ಇರೋ ಡ್ರೈವಿಂಗ್ ಲೈಸೆನ್ಸ್ ಅಲ್ಲ, ಇನ್ನೊಂದು ಹೊಸ ಡಿಜಿಟಲ್ ಲೈಸೆನ್ಸ್ ನಿಮಗೆ ಬರುತ್ತೆ ವೀಕ್ಷಕರೇ. ಈ ಒಂದು ಗ್ರೇಡ್ ಆಧಾರಿತ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ನಿಮ್ಮ ಒಂದು ಅಂಕಗಳು ಕೂಡ ಆಡ್ ಆನ್ ಆಗಿರುತ್ತೆ. ಅಂದ್ರೆ ನಿಮಗೆ ಒಂದು ಅಂಕಗಳನ್ನ ಕೊಡ್ತಾರೆ. ನೀವೇನಾದ್ರೂ ಆ ಒಂದು ಅಂಕಗಳನ್ನ ಕಳೆದುಕೊಂಡ್ರೆ 10 ಅಂಕ ಕೊಟ್ಟಿರ್ತಾರೆ, ಆ ಒಂದು 10 ಅಂಕಗಳನ್ನ ನೀವೇನಾದ್ರೂ ಕಳ್ಕೊಂಡ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ. ಅವಾಗ ನೀವು 6 ತಿಂಗಳ 1 ವರ್ಷ ಬೈಕು, ಕಾರು ಏನೂ ಕೂಡ ಓಡಿಸಂತೆ ಇಲ್ಲ. ಯಾಕಂದ್ರೆ ನಿಮ್ಮ ಲೈಸೆನ್ಸ್ ರದ್ದಾಗಿರುತ್ತೆ. ನೀವು ಗ್ರೇಡ್ ಗಳನ್ನ ಕಳೆದುಕೊಂಡಿರ್ತೀರಾ, ನಿಮ್ಮ ಅಂಕಗಳನ್ನ ಕಳೆದುಕೊಂಡಿರ್ತೀರಾ. ಅಂಕ ಯಾವಾಗ ಕಳೆದುಕೊಳ್ತೀರಾ? ಸೀಟ್ ಬೆಲ್ಟ್ ಇಲ್ಲದೆ ಕಾರ್ ಚಾಲನೆ ಮಾಡೋದು, ಅತಿಯಾಗಿ ವೇಗವಾಗಿ ಕಾರ್ ಚಾಲನೆ ಮಾಡೋದು, ಮತ್ತೆ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಇರೋದು, ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸೋದು, ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು, ಅಂದ್ರೆ ಮದ್ಯಪಾನ ಮಾಡಿ ಬೈಕು, ಕಾರ್ ಓಡಿಸೋದು, ಈ ತರ ಮಾಡಿದಲ್ಲಿ ನಿಮ್ಮ ಅಂಕಗಳು ಕಡಿಮೆ ಆಗುತ್ತೆ. ಯಾವಾಗ ನಿಮ್ಮ ಅಂಕಗಳು ಕಡಿಮೆ ಆಗುತ್ತೆ, ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ. ಈ ತರ ಗ್ರೇಡ್ ಆಧಾರಿತ ಡ್ರೈವಿಂಗ್ ಲೈಸೆನ್ಸ್ ಬರ್ತಾ ಇದೆ ಭಾರತದಲ್ಲಿ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಲು ನೀವು ಕೂಡ ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳಿದ್ರು ತಪ್ಪಾಗಲ್ಲ ವೀಕ್ಷಕರೇ. ಒಂದು ಕಡೆಗೆ ಬಂಗಾರ 2 ಲಕ್ಷ ರೂಪಾಯಿ ಗಡಿ ದಾಟುತ್ತೆ, ಬೆಳ್ಳಿ 4 ಲಕ್ಷ ರೂಪಾಯಿ ಗಡಿ ದಾಟುತ್ತೆ. ಇದಕ್ಕೆ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ಮತ್ತೆ ಯುದ್ಧಗಳು ಪ್ರಾರಂಭವಾಗಿರೋದ್ರಿಂದ ಸೇಫ್ ಹೆವನ್ ಅಂದ್ರೆ ಸೇಫ್ ಅಸೆಟ್ ಗೋಲ್ಡ್ ಅಂಡ್ ಸಿಲ್ವರ್ ಮೇಲೆ ಜನರು ಹೆಚ್ಚು ಹೂಡಿಕೆ ಮಾಡ್ತಾರೆ. ಹೀಗಾಗಿ ಬಂಗಾರ ಬೆಳ್ಳಿ ದರ ದಾಖಲೆ ಮಟ್ಟಕ್ಕೆ ಏರಿಕೆನೂ ಆಗಿತ್ತು. ಆದ್ರೆ ಈಗ ಮತ್ತೆ ಇಳಿಕೆ ಆಗಲು ಕೂಡ ಪ್ರಾರಂಭವಾಗಿದೆ ವೀಕ್ಷಕರೇ. ಹೌದು, ಈಗಾಗಲೇ ಬಂಗಾರ ಮತ್ತೆ 3500 ರೂಪಾಯಿ ಕುಸಿತವಾಗಿದ್ದು, ಈಗ ಬಂಗಾರದ ಬೆಲೆ MCX ಗೋಲ್ಡ್ ಫ್ಯೂಚರ್ಸ್ ಅಲ್ಲಿ ಬೆಳ್ಳಿ ದರ
MCX ಫ್ಯೂಚರ್ಸ್ ನಲ್ಲಿ 13,000 ರೂಪಾಯಿ ಕುಸಿತವಾಗಿದೆ. ಹಾಗಾದ್ರೆ ಇವತ್ತಿನ ಬಂಗಾರದ ಬೆಲೆ ಎಷ್ಟು? ಮೊದಲಿಗೆ ನಿಮಗೆ MCX ಗೋಲ್ಡ್ ಫ್ಯೂಚರ್ಸ್ ರೇಟ್ ಹೇಳೋದಾದ್ರೆ 1,63,000 ಟ್ರೇಡ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ಬಂಗಾರ ಈಗ 1,63,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಮಾರ್ಕೆಟ್ ನಲ್ಲಿ 1,70,000 ರೂಪಾಯಿಗೆ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ ಮಾರಾಟ ಮಾಡ್ತಾ ಇದ್ದಾರೆ. 3% GST ಎಕ್ಸ್ಟ್ರಾ ಆಡ್ ಆಗುತ್ತೆ. ಹೌದು, ಮತ್ತೆ ಇಲ್ಲಿ ಬೆಳ್ಳಿ ದರ ಕೂಡ 3,20,000 ರೂಪಾಯಿ ತನಕ ಹೋಗಿತ್ತು. ಈಗ ಬೆಳ್ಳಿ ದಿಢೀರನೆ ಕುಸಿತವಾಗಿದೆ ವೀಕ್ಷಕರೇ. ಮತ್ತೆ 2,60,000 ರೂಪಾಯಿ ಅತ್ತ MCX ಸಿಲ್ವರ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 40,000 ರೂಪಾಯಿಯಷ್ಟು ಬೆಳ್ಳಿ ದರದಲ್ಲಿ ಇಳಿಕೆ ಇಲ್ಲಿ ಕಂಡಿರುವಂತದ್ದು. ಯುದ್ಧಗಳ ಪ್ರಾರಂಭವಾದ್ರೂ ಕೂಡ ಬಂಗಾರ ಬೆಳ್ಳಿ ಇಳಿಕೆ ಆಗಿದ್ದು ಆರ್ಥಿಕ ತಜ್ಞರಿಗೆ ಇಲ್ಲಿ ಕನ್ಫ್ಯೂಷನ್ ಆಗಲು ಶುರುವಾಗಿದೆ, ಏನಾಗ್ಬಿಟ್ಟಿದೆ ಮಾರ್ಕೆಟ್ ಅಲ್ಲಿ ಅಂತ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮಾಡಿ.